ಶ್ರೀಯುತ B.R. ಲಕ್ಷ್ಮಣರಾವ್ ಅವರು ಮಾತನಾಡಬೇಕಾದ್ರೆ ಹಾಡನ್ನು ಹಾಡಬೇಕಾದ್ರೆ ಹಾವು ಏಣಿಯ ಒಂದು ಸಂಗತಿಯನ್ನು ಕೂಡ ಅದನ್ನು ತಿಳಿಸಿದ್ರು. ನಮ್ಮ ಜೀವನ ಅನ್ನೋದು ಹಾವು ಏಣಿ ಆಟದ ಹಾಗೆ. ನಮ್ಗೆಲ್ರಿಗೂ ಗೊತ್ತಿದೆ ಆ ಆಟ. ಒಂದು ಹಾವಿರತ್ತೆ, ಒಂದು ಏಣಿ ಇರುತ್ತೆ, ಒಂದು ಹಾವಿರತ್ತೆ, ಒಂದು ಏಣಿ ಇರುತ್ತೆ. ಹಾವುಗಳು ಕಚ್ತಾ 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 ಇರುತ್ತೆ. ನಾವು ಏಣಿ ಹತ್ಕೊಂಡು ಮೇಲ್ಗಡೆ ಹೋಗ್ತೀವಿ. ನಮ್ಮ ಸಮಾಜದಲ್ಲಿ, ನಮ್ಮ ಬದುಕಿನಲ್ಲಿ ನಮಗೆ ಸಿಕ್ಕಿರುವಂತಹ ಹಾವುಗಳು ಅಂದರೆ ಈ ಜಾತೀಯತೆ ಇರಬಹುದು, ಅಸ್ಪೃಶ್ಯತೆ ಇರಬಹುದು, ವರದಕ್ಷಿಣೆ ಇರಬಹುದು, ಹೆಣ್ಣು ಮಕ್ಕಳ ಗೌರವ ಇರಬಹುದು, ಅಥವಾ ಭ್ರೂಣ ಹತ್ಯೆ ಇರಬಹುದು. ಇವೆಲ್ಲ ಕೂಡ ನಾವು ನಮ್ಮ ಸಮಾಜದಲ್ಲಿ ಕಂಡಿರುವಂತಹ ಹಾವುಗಳು ಅಂತ ಹೇಳ್ತಾ, ಅದಕ್ಕೆ ಸರಿಯಾಗಿ ನಮಗೆ ಏಣಿಗಳು ಸಿಗ್ತಾ ಹೋಗಿದೆ. ಅದೇನು ಅಂತಂದ್ರೆ, ಒಬ್ಬ ಕನಕದಾಸರು ಸಿಗ್ತಾರೆ, ಒಬ್ರು ಪುರಂದರದಾಸರು ಸಿಗ್ತಾರೆ, ಅಬ್ದುಲ್ ಕಲಾಂ ಸಿಗ್ತಾರೆ, ಕುವೆಂಪು ಸಿಗ್ತಾರೆ, ಹೀಗೆ ಬೇಂದ್ರೆ ಸಿಗ್ತಾರೆ, ಕಾರಂತರು ಸಿಗ್ತಾರೆ, ಮಾಸ್ತಿ ಸಿಗ್ತಾರೆ. ಇಂತಹ ಮಹಾನ್ ಸಾಧಕರ ಸಾಲಿನಲ್ಲಿ ನಮ್ಮ ಜೊತೆ ಶ್ರೀಯುತ ಸತ್ಯಪ್ರಸಾದ್ ಅವರು ಸಿಕ್ಕಿದ್ದಾರೆ, ನಮಗೆ ಶ್ರೀಯುತ ರಾಸ ವೆಂಕಟೇಶ್ವರ ಅವರು ಸಿಕ್ಕಿದ್ದಾರೆ. ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಾಧಕರು, ಸಾಹಿತ್ಯ ಸಾಧಕರಾಗಿರುವ ಶ್ರೀಯುತ B.R. ಲಕ್ಷ್ಮಣರಾವ್ ಅಂತವರು ನಮಗೆ ಸಿಕ್ಕಿದ್ದಾರೆ. ಹೀಗೆ ನಾವು ಇವರನ್ನೆಲ್ಲ ನಮ್ಮ ದಾರಿದೀಪವಾಗಿ ಇಟ್ಕೊಂಡು ಬದುಕಿನಲ್ಲಿ ಮೇಲೆ ಬಂದಾಗ, ಹಾಗೆ ಬರೋದಕ್ಕೆ ನಮಗೆ ಒಂದು ಅಡಿಪಾಯ ಅಂತಂದ್ರೆ ನಮ್ಮಲ್ಲಿರುವಂತಹ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಸಂಸ್ಕಾರ ಅನ್ನುವಂತಹ ಒಂದು ಗಟ್ಟಿಯಾದಂತಹ ಅಡಿಪಾಯ. ಆ ಅಡಿಪಾಯವನ್ನ ಹಾಕಿಕೊಟ್ಟವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಒಬ್ಬರು